ಈ ಫಿಲ್ಮ್ ಅಕ್ಟೋಬರ್ 7, 2007ರಂದು ಅಮೆರಿಕದ ಮರೀನ್ ಕೋರ್ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಆರಂಭವಾಗುತ್ತದೆ. 4 ದಿನಗಳ ನಂತರ ಕ್ಯಾಪ್ಟನ್ ಸ್ಯಾಮ್ ಕ್ಯಾಹಿಲ್ಗೆ ಅಫ್ಘಾನಿಸ್ತಾನಕ್ಕೆ ನಿಯೋಜನೆ ಆಗುತ್ತದೆ. ಅವನು ತಾನು ಹಿಂತಿರುಗದಿದ್ದರೆ ತನ್ನ ಹೆಂಡತಿಗೆ ತಲುಪಿಸಬೇಕೆಂದು ಒಂದು ನೋವಿನ ಫೇರ್ವೆಲ್ ಲೆಟರ್ ಬರೀತಾನೆ. ಅದನ್ನು ಮೇಜರ್ಗೆ ಕೊಟ್ಟು ಇದನ್ನು ಕಳಿಸುವ ಸಂದರ್ಭ ಬಾರದಿರಲಿ ಅಂತ ಮನದಲ್ಲೇ ಬೇಡಿಕೊಳ್ತಾನೆ. ಈಗ ಕತೆ ಮನೆಗೆ ಶಿಫ್ಟ್ ಆಗುತ್ತದೆ. ಸ್ಯಾಮ್ ಒಬ್ಬ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್. ಅವನ ಹೆಂಡತಿ ಗ್ರೇಸ್, ಮಕ್ಕಳಾದ ಮ್ಯಾಗಿ ಮತ್ತು ಇಸಬೆಲ್ ಇವರೊಂದಿಗೆ ಒಂದು ಸುಂದರ ಜೀವನ ನಡೆಸುತ್ತಿದ್ದಾನೆ. ಅವನ ತಮ್ಮ ಟಾಮಿ ಮಾತ್ರ ಸ್ಯಾಮ್ಗೆ ಕಂಪ್ಲೀಟ್ ಆಪೋಸಿಟ್. ಬ್ಯಾಂಕ್ ರೋಬರಿ ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿ ಇದೀಗ ಹೊರಗೆ ಬಂದಿದ್ದಾನೆ. ಸ್ಯಾಮ್ ಅವನನ್ನು ರಿಸೀವ್ ಮಾಡಿ ಹೋಗಿ ಇಬ್ಬರೂ ಜೊತೆಗೆ ಮನೆಗೆ ಹೊರಡ್ತಾರೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ಗ್ರೇಸ್ ಟಾಮಿ ಬಿಡುಗಡೆ ಸೆಲೆಬ್ರೇಟ್ ಮಾಡಲು ಡಿನ್ನರ್ ರೆಡಿ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಟಾಮಿ ಬರ್ತಾನೆ. ಮತ್ತೆ ಕಿರಿಯ ಮಗಳು ಬಾಗಿಲು ತೆರೆದ ತಕ್ಷಣವೇ ಅಮ್ಮನಿಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ಮುಗ್ಧವಾಗಿ ಹೇಳ್ಬಿಡ್ತಾಳೆ. ಎಲ್ಲರೂ ನಗ್ತಾರೆ. ಮನೆ ಮತ್ತೆ ಜೀವಂತವಾಗಿರುವಂತೆ ಕಾಣ್ತದೆ. ಕೊನೆಗೆ ಇಡೀ ಫ್ಯಾಮಿಲಿ ಡಿನ್ನರ್ಗೆ ಒಟ್ಟಾಗಿ ಕುಳಿತುಕೊಳ್ತದೆ. ಒಬ್ಬ ಮಗ ವಾಪಸ್ ಬಂದಿದ್ದನ್ನು ಸೆಲೆಬ್ರೇಟ್ ಮಾಡೋಕ್ಕೆ, ಮತ್ತೊಂದು ಇನ್ನೊಬ್ಬ ಮಗನ ಸೇಫ್ ಜರ್ನಿಗೆ ಹರಕೆ ಕೇಳೋಕೆ. ಆದರೆ ಅವ್ರ ತಂದೆ ಹ್ಯಾಂಕ್ ಟಾಮಿ ಮೇಲೆ ಸಿಟ್ಟು ತೋರಿಸಲು ಶುರು ಮಾಡ್ತಾನೆ. ಅವನನ್ನು ಸ್ಯಾಮ್ ಜೊತೆ ಕಂಪೇರ್ ಮಾಡಿ, ನಿನ್ನ ಅಣ್ಣ ದೇಶಕ್ಕಾಗಿ ಹೋರಾಡ್ತಿದ್ದಾನೆ, ನೀನು ಲಾ ಬ್ರೇಕ್ ಮಾಡ್ತಿದ್ಯಾ, ನಿನ್ನ ಅಣ್ಣ ನಿಜವಾದ ವೀರ ಅಂತ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳ್ತಾನೆ. ಇದು ಅಲ್ಲಿಗೆ ನಿಲ್ಲಲ್ಲ. ಹ್ಯಾಂಕ್ ಮತ್ತೆ ಮತ್ತೆ ಕೆದಕ್ತಲೇ ಇರ್ತಾನೆ. ಕೊನೆಗೆ ದೊಡ್ಡ ಜಗಳವಾಗಿ ಹ್ಯಾಂಕ್ ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತಾನೆ. ಆಮೇಲೆ ಹೊರಡುವಾಗ ಟಾಮಿ ಸ್ಯಾಮ್ನ ಕಡೆ ತಿರುಗಿ ಮೆಲ್ಲಗೆ ಅಲ್ಲಿ ಕೇರ್ಫುಲ್ ಆಗಿರೋ ಅಣ್ಣ ಅಂತ ಹೇಳ್ತಾನೆ. ಅದರಲ್ಲಿ ಬರೀ ಮಾತುಗಳಲ್ಲ, ಒಬ್ಬ ತಮ್ಮನ ಮನಸ್ಸಿನ ತುಂಬ ಪ್ರೀತಿ ಅಡಗಿರೋದು ಕಾಣಿಸುತ್ತೆ. ಆ ರಾತ್ರಿ ಸ್ಯಾಮ್ ತನ್ನ ವೆಡ್ಡಿಂಗ್ ರಿಂಗ್ ತೆಗಿತಾನೆ. ಮತ್ತೆ ಅವನ ಹೆಂಡತಿ ಗ್ರೇಸ್ ಅವನು ಹಿಂತಿರುಗೋವರೆಗೂ ಅದನ್ನು ತನ್ನ ಎದೆಯ ಹತ್ತಿರ ಇಟ್ಕೊಳ್ತೇನೆ ಎಂಬಂತೆ ಅದನ್ನು ತನ್ನ ಕೊರಳಿಗೆ ಹಾಕ್ಕೊಳ್ತಾಳೆ. ಮತ್ತೆ ಐ ಆಲ್ವೇಸ್ ಲವ್ ಯು ಅಂತ ಹೇಳ್ತಾಳೆ. ಆ ಒಂದು ಸೀನಲ್ಲಿ ಅವರಿಬ್ಬರ ಮಧ್ಯೆ ಇರೋ ಎಮೋಷನ್ಸ್ ಎದ್ದು ಕಾಣಿಸುತ್ತೆ. 5 ದಿನಗಳ ನಂತರ ಸ್ಯಾಮ್ ಆಗಲೇ ಅಫ್ಘಾನಿಸ್ತಾನದ ಮರುಭೂಮಿಯಲ್ಲಿ ಡ್ರೈವ್ ಮಾಡ್ತಿದ್ದಾನೆ. ಅವನು ಇಲ್ಲಿ ಬಂದರೆ ನನಗೆ ವಾಪಸ್ ನನ್ನ ಮನೆಗೆ ಬಂದಿರೋ ಥರ ಫೀಲ್ ಆಗುತ್ತೆ ಅಂತ ಹೇಳ್ತಾನೆ. ಒಬ್ಬ ಸೋಲ್ಜರ್ಗೆ ಬ್ಯಾಟಲ್ ಫೀಲ್ಡ್ ಅವ್ನ ಕಂಫರ್ಟ್ ಝೋನ್ ಆಗಿಬಿಟ್ಟಿರ್ತಾನೆ. ಸ್ಯಾಮ್ ತನ್ನ ಫೋನ್ನಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡ್ತಾ ಹಾಳಾದ ಎಕ್ವಿಪ್ಮೆಂಟ್ಗಳ ಪಕ್ಕದಿಂದ ಹಾದು ಹೋಗುವಾಗ ಅವನು ಮತ್ತು ಅವನ ತಂಡ ಇರುವ ಹೆಲಿಕಾಪ್ಟರ್ನು ಹೊಡೆದು ಉರುಳಿಸಲಾಗ್ತದೆ. ಆ ಕಡೆ ಗ್ರೇಸ್ ಮನೆಯಲ್ಲಿ ಸ್ನಾನ ಮಾಡ್ತಿರೋ ಸಮಯದಲ್ಲಿ ಬಾಗಿಲು ತಟ್ಟೋ ಸದ್ದು ಕೇಳಿಸುತ್ತೆ. ಹಿರಿಯ ಮಗಳು ಬಾಗಿಲು ತೆರೆದು ನೋಡಿದ್ರೆ ಇಬ್ಬರು ಸೋಲ್ಜರ್ಸ್ ಗಂಡನ ಸಾವಿನ ಸುದ್ದಿ ತಂದಿದ್ದಾರೆ. ಗ್ರೇಸ್ಗೆ ನಂಬೋಕೆ ಆಗೋದಿಲ್ಲ. ಅವಳು ಮತ್ತೆ ಮತ್ತೆ ಹಳೆಯ ವಿಡಿಯೋ ನೋಡ್ತಾಳೆ. ಸ್ಯಾಮ್ನ ಫೋನ್ಗೆ ಮತ್ತೆ ಮತ್ತೆ ಡೈಲ್ ಮಾಡ್ತಾಳೆ. ಆದರೆ ಅತ್ತ ಕಡೆಯಿಂದ ಬರೋದು ಕೇವಲ ರೆಕಾರ್ಡೆಡ್ ವಾಯ್ಸ್ ಮೇಲ್ ಮಾತ್ರ. ಆ ರಾತ್ರಿ ಡ್ರಂಕ್ ಆಗಿ ಟಾಮಿ ಮನೆಗೆ ಕಾರ್ ವಾಪಸ್ ಕೊಂಡು ಬರ್ತಾನೆ. ಗ್ರೇಸ್ ಒಂದು ಕಾರ್ನ ಹೆಡ್ಲೈಟ್ ಹೊಡೆದಿದ್ದಕ್ಕೆ ಅಷ್ಟು ಅಪ್ಸೆಟ್ ಆಗ್ದಾಳೆ ಅಂತ ಅವನು ಫಸ್ಟ್ ಅಚ್ಚರಿ ಪಡ್ತಾನೆ. ಆದರೆ ಕಣ್ಣೀರಲ್ಲಿ ಗ್ರೇಸ್ ಅವನ ಅಣ್ಣನ ಟ್ರ್ಯಾಜಿಡಿ ಹೇಳ್ಬಿಡ್ತಾಳೆ. ಅಣ್ಣನ ಸಾವಿನ ಸುದ್ದಿ ಕೊನೆಯಲ್ಲಿ ತಿಳಿದದ್ದು ಟಾಮಿಗೆ, ಯಾಕಂದರೆ ಯಾರಿಗೂ ಅವನನ್ನು ತಲುಪಲಾಗಿರಲಿಲ್ಲ. ಅವನ ಕೋಪದಿಂದ ಗ್ರೇಸ್ ಮೇಲೆ ಸ್ಯಾಮ್ನನ್ನು ಅಫ್ಘಾನಿಸ್ತಾನ್ಗೆ ಕಳಿಸಲೇಬಾರ್ದಿತ್ತು ಅಂತ ಕೂಗಾಡ್ತಾನೆ. ಆಮೇಲೆ ಟಾಮಿ ತನ್ನ ಪೇರೆಂಟ್ಸ್ ಮನೆಗೆ ಹೋಗಿ ಪೋರ್ಚ್ ಮೇಲೆ ಕುತ್ಕೊಳ್ತಾನೆ. ಅಲ್ಲಿ ಅವನ ಸ್ಟೆಪ್ ಮದರ್ ಬಂದು ಒಳಗೆ ಬಾ ಅಂತ ಹೇಳಿದ್ರು ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅಂತ ಹೇಳಿ ಹೊರಗೆ ಕೂತ್ಕೊಳ್ತಾನೆ. ಗ್ರೇಸ್ ತನ್ನ ಮಕ್ಕಳನ್ನ ಫ್ಯೂನ್ರಲ್ಗೆ ರೆಡಿ ಮಾಡ್ತಾಳೆ. ಆದರೆ ಮಕ್ಕಳು ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಳೋಕೆ ಒಪ್ಪೋಲ್ಲ. ಫ್ಯೂನ್ರಲಲ್ಲಿ ಗ್ರೇಸ್ಗೆ ಸ್ಯಾಮ್ ಬರೆದ ಆ ವಿದಾಯ ಪತ್ರ ತಲುಪ್ತದೆ. ಸೆರೆಮನಿ ಮುಗಿದ್ಮೇಲೆ ಹ್ಯಾಂಕ್ ಕುಡಿತಿರೋದನ್ನು ನೋಡಿ ಡ್ರಂಕ್ ಮತ್ತು ಡ್ರೈವ್ ಮಾಡಬಾರ್ದೆಂದು ಟಾಮಿ ಕೀಸ್ ತೆಗೆದುಕೊಳ್ಳಲು ಪ್ರಯತ್ನಿಸ್ತಾನೆ. ಆದರೆ ಹ್ಯಾಂಕ್ ಮತ್ತೆ ತನ್ನ ಕಿರಿಯ ಮಗನನ್ನು ಅಣ್ಣನ ಜೊತೆ ಕಂಪೇರ್ ಮಾಡಿ ನೋಯಿಸ್ತಾನೆ. ಆದರೆ ಈ ಸಾರಿ ಟಾಮಿ ಸುಮ್ಮನೆ ಇರಲ್ಲ. ನೀನು ನಮ್ಗೆ ಒಳ್ಳೆ ಅಪ್ಪನೂ ಆಗಿರಲಿಲ್ಲ, ನಮ್ಮ ಅಮ್ಮನಿಗೆ ಒಳ್ಳೆ ಗಂಡನಾಗಿರಲಿಲ್ಲ. ಸ್ಯಾಮ್ನ ತಲೆಯಲ್ಲಿ ಮಿಲಿಟರಿ ಹುಚ್ಚು ತುಂಬಿದ್ದು ನೀನೇ ಅಂತ ನೇರವಾಗಿ ಹೇಳ್ಬಿಡ್ತಾನೆ. ಕೊನೆಗೆ ಹ್ಯಾಂಕ್ ನಡ್ಕೊಂಡೆ ಮನೆಗೆ ಹೋಗ್ತಾನೆ. ಮತ್ತೆ ಗ್ರೇಸ್ಗೆ ಆ ಲೆಟರ್ ಓಪನ್ ಮಾಡೋಕ್ಕೆ ಧೈರ್ಯ ಇಲ್ಲದೆ ಅದನ್ನು ಹಾಗೆ ಇಟ್ಬಿಡ್ತಾಳೆ. ಈಗ ಕತೆ ಮತ್ತೆ ಅಫ್ಘಾನಿಸ್ತಾನ್ಗೆ ಶಿಫ್ಟ್ ಆಗುತ್ತೆ. ತಾಲಿಬಾನ್ ಇಬ್ಬರು ಸೈನಿಕರನ್ನ ಎಸ್ಕಾಟ್ ಮಾಡ್ತಿದ್ದಾರೆ. ಅಲ್ಲಿ ಸ್ಯಾಮ್ ಮತ್ತು ಇನ್ನೊಬ್ಬ ಸೈನಿಕ್ ಜೋ ಹೆಲಿಕಾಪ್ಟರ್ ಕ್ರ್ಯಾಶ್ನಿಂದ ಸಂಹೌ ಸರ್ವೈವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ತಾಲಿಬಾನ್ ಅವ್ರನ್ನ ಹಿಡಿದು ಅಂಡರ್ಗ್ರೌಂಡ್ ಪ್ರಿಸನ್ಗೆ ಹಾಕ್ಬಿಡ್ತಾರೆ. ಸ್ಯಾಮ್ ಜೋಗೆ ತಾಲಿಬಾನ್ ಜೊತೆ ಏನೂ ಮಾತಾಡಬೇಡ, ಕಂಪ್ಲೀಟ್ ಸೈಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾನೆ. ಇತ್ತ ಫುಲ್ ಕುಡಿದು ಟೈಟ್ ಆಗಿ ಟಾಮಿ ರಾತ್ರಿ 3 ಗಂಟೆಗೆ ಗ್ರೇಸ್ಗೆ ಫೋನ್ ಮಾಡ್ತಾನೆ. ತನ್ನ ಬಾರ್ ಬಿಲ್ ಸೆಟಲ್ ಮಾಡೋಕ್ಕೆ $42 ಕಡಿಮೆ ಇದೆ, ಮತ್ತೆ ಪರೋಲ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಪೊಲೀಸ್ ರಿಪೋರ್ಟ್ ಮಾಡ್ತೇನೆ ಅಂತ ಬಾರ್ಟೆಂಡರ್ ಥ್ರೆಟನ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಗ್ರೇಸ್ ಮಧ್ಯರಾತ್ರಿಯಲ್ಲಿ ಹೋಗಿ ಅವ್ನ ಬಿಲ್ ಪೇ ಮಾಡಿ ಮನೆ ಕರ್ಕೊಂಡು ಬರ್ತಾಳೆ. ಮರುದಿನ ಬೆಳಗ್ಗೆ ಕಿಚನಲ್ಲಿ ಪಾತ್ರೆಗಳು ಸದ್ದಾಗ್ತೆ. ನಮ್ಮ ತಾಯಿ ಮನಸ್ಸು ಹಗುರು ಮಾಡಲು ಮಕ್ಕಳಿಬ್ರು ಪ್ಯಾನ್ ಕೇಕ್ಸ್ ಪ್ರಿಪೇರ್ ಮಾಡ್ತಿದ್ದಾರೆ. ಟಾಮಿ ಕೌಚ್ ಮೇಲಿದ್ದು ಸ್ಟಾಪ್ ಇಟ್, ಬಿ ಕ್ವಾಯಟ್ ಅಂತ ಹೇಳ್ತಾನೆ. ಮ್ಯಾಗಿ ರೆಫ್ಯೂಸ್ ಮಾಡ್ತಾಳೆ. ಕೊನೆಗೆ ಟಾಮಿ ಕೌಚ್ನಿಂದ ಎದ್ದು ಬರಲೇಬೇಕಾಗತ್ತೆ. ಅಷ್ಟರಲ್ಲಿ ಹ್ಯಾಂಕ್ ಮನೆಗೆ ಬರ್ತಾನೆ. ಮತ್ತೆ ತನ್ನ ಮಗನನ್ನು ಇಲ್ಲಿ ನೋಡಿ ಸರ್ಪ್ರೈಸ್ ಆಗುತ್ತೆ. ಅವನು ಹಿಂದಿನ ರಾತ್ರಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಸ್ಯಾಮ್ ಯಾವಾಗಲೂ ನನಗಿಂತ ಬುದ್ಧಿವಂತ ಆಗಿದ್ದ ಅಂತ ಟಾಮಿ ಒಪ್ಕೊಳ್ತಾನೆ. ಹ್ಯಾಂಕ್ ತಕ್ಷಣ ಅದು ನಿಜ ಅಲ್ಲ, ನೀನು ಯಾವ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಮಧ್ಯದಲ್ಲೇ ಬಿಟ್ಬಿಡ್ತಿದ್ದೆ, ಆದರೆ ನಿನ್ನ ಅಣ್ಣ ಅದನ್ನು ಮುಗಿಸ್ತಿದ್ದ ಅಂತ ಹೇಳ್ತಾನೆ. ಆಮೇಲೆ ಹೀಗೆ ಸುಮ್ಮನೆ ಇರೋ ಬದಲು ಅಟ್ಲೀಸ್ಟ್ ಅವ್ರಿಗೆ ಈ ಕಿಚನ್ ಆದರೂ ಸ್ವಲ್ಪ ಸರಿ ಮಾಡಿಕೊಡು ಅಂತ ಹೇಳ್ತಾನೆ.
ಅತ್ತ ಸ್ಯಾಮ್ ತಾಲಿಬಾನ್ ಕ್ಯಾಂಪ್ನಲ್ಲಿ ಹಲಗೆ ಸಂಧಿ ಮೂಲಕ ಹೊರಗಿನ ದೃಶ್ಯ ನೋಡ್ತಾನೆ. ಹೆಲಿಕಾಪ್ಟರ್ ಫ್ಲೈ ಆಗೋದು ನೋಡಿ ಅವ್ರು ನಮ್ಮನ್ನು ಸರ್ಚ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಕಲ್ಲಿನಿಂದ ಹಲಗೆ ಸಡಿಲ್ ಮಾಡಲು ಶುರು ಮಾಡ್ತಾನೆ. ಅಷ್ಟರಲ್ಲಿ ತಾಲಿಬಾನ್ ಬಂದೂಕ್ ತೋರಿಸಿ ಹಲಗೆ ಮೇಲೆ ಒಂದು ದೊಡ್ಡ ಕಲ್ಲಿಟ್ಬಿಡ್ತಾರೆ. ಇತ್ತ ಟಾಮಿಗ್ ತನ್ನ ತಂದೆ ಗ್ರೇಸಲ ಕಿಚನ್ ಬಗ್ಗೆ ಹೇಳಿದ ಮಾತು ನೆನಪಿಗೆ ಬಂದು ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಯಾವುದೇ ಮುನ್ಸೂಚನೆ ಕೊಡದೆ ಕಿಚನ್ ರಿನ್ಯೂವೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. 2 ತಿಂಗಳು ಕಳೆದಿವೆ. ಸ್ಯಾಮ್ ಕೂಲಾಗಿರೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಜೋ ಸ್ಲೋಲಿ ಹುಚ್ಚಂತರ ಆಡೋಕ್ಕೆ ಶುರು ಮಾಡ್ತಾನೆ. ನೀನು ನನ್ನ ಸೇವ್ ಮಾಡಿದ್ರಿಂದ ನಾನೀಗ ನರಕದಲ್ಲಿ ಬದುಕ್ತಿದ್ದೇನೆ, ಸತ್ತಿದ್ರೆ ಬೆಟರ್ ಆಗಿರ್ತಿತ್ತು ಅಂತ ಸ್ಯಾಮ್ ಮೇಲೆ ದೂಷಿಸ್ತಾನೆ. ಆದರೆ ಸ್ಯಾಮ್ ನೀನು ಯಾರು, ನಿನ್ನ ರ್ಯಾಂಕ್ ಏನು ಅಂತ ತಾಲಿಬಾನ್ಗೆ ರಿವೀಲ್ ಮಾಡಬಾರ್ದು ಅಂತ ಮತ್ತೆ ಹೇಳ್ತಾನೆ. ಆಮೇಲೆ ತಾಲಿಬಾನ್ ಒಳಗೆ ಆರ್ಗ್ಯೂ ಮಾಡ್ತಿರೋದು ಸ್ಯಾಮ್ ಕೇಳಿಸುತ್ತೆ. ನಾನು ನಿನ್ಗೆ ಹೇಳ್ದನ್ನು ನೆನ್ಪಿಟ್ಕೋ, ಅವ್ರಿಗೆ ಏನನ್ನೂ ಹೇಳಬೇಡ ಅಂತ ಜೋಗ್ ಮತ್ತೆ ರಿಮೈಂಡ್ ಮಾಡ್ತಾನೆ. ಕೊನೆಗೆ ತಾಲಿಬಾನ್ ಡಿಸಿಷನ್ ತಗೊಂಡು ಅಮೇರಿಕನ್ಸನ್ನು ಕಾರ್ನಲ್ಲಿ ಲೋಡ್ ಮಾಡಿ ಬೇರೆ ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿ ಪ್ರಿಸ್ನರ್ಸ್ ಮುಂದೆ ಒಬ್ಬ ಅಫ್ಘಾನ್ ವ್ಯಕ್ತಿಯನ್ನು ಎಳೆದು ತಂದು ಮಂಡಿಯೂರಿಸ್ತಾರೆ. ಅವನು ಸ್ಯಾಟಲೈಟ್ ಫೋನ್ ಯೂಸ್ ಮಾಡಿ ತನ್ನ ಪ್ರೆಗ್ನೆಂಟ್ ವೈಫ್ಗೆ ಕಾಲ್ ಮಾಡಿದ್ರಿಂದ ಲೊಕೇಶನ್ ರಿವೀಲ್ ಆಗಿತ್ತು. ತಾಲಿಬಾನ್ ತಕ್ಷಣ ಅವನ ತಲೆ ಗುಂಡು ಹೊಡೆದುಕೊಳ್ತಾರೆ. ಆಮೇಲೆ ತಾಲಿಬಾನ್ ಲೀಡರ್, ಇದು ನಮ್ಮ ದೇಶ, ನೀವಿಲ್ಲಿ ಬರಬಾರ್ದಿತ್ತು. ಈ ಮೆಸೇಜನ್ನ ಸ್ಯಾಮ್ ಅಮೆರಿಕಾಗೆ ಡೆಲಿವರ್ ಮಾಡಬೇಕು, ಇಲ್ದಿದ್ರೆ ನಾನು ನಿನ್ನ ಚಿತ್ರಹಿಂಸೆ ಕೊಟ್ಟು ತಲುಪಿಸ್ತೇನೆ ಅಂತ ಹೇಳ್ತಾನೆ. ಇತ್ತು ಗ್ರೇಸ್ ದುಃಖದಲ್ಲಿ ಮುಳುಗಿದ್ರು ಮನೆಯಲ್ಲಿ ರೆನೋವೇಷನ್ಸ್ ಕಂಟಿನ್ಯೂ ಆಗ್ತವೆ. ಮಕ್ಕಳ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಪೇಂಟಿಂಗ್ ಮಾಡ್ತಾರೆ. ಆದರೆ ಮ್ಯಾಗಿ ಮಿಸ್ ಆಗಿ ಒಬ್ಬ ಮೇಲೆ ಬಣ್ಣ ಚೆಲ್ಲಿಬಿಡ್ತಾಳೆ. ಅವನಿಗೀಗ ಹೊಸ ಪ್ಯಾಂಟ್ ಮತ್ತು ಶರ್ಟ್ ಬೇಕಾಗುತ್ತೆ. ಗ್ರೇಸ್ ತನ್ನ ಹಸ್ಬೆಂಡ್ ಕ್ಲೋಸೆಟಲ್ಲಿ ಬಟ್ಟೆ ಹುಡ್ಕೋಕೆ ಹೋಗಿ ಅವನ ನೆನಪು ಮತ್ತೆ ಬಂದು ದುಃಖದಿಂದ ಕೈಗೆ ಸಿಕ್ಕಿದಷ್ಟು ಎಲ್ಲ ಬಟ್ಟೆನೂ ಹಿಡ್ಕೊಂಡು ಬರ್ತಾಳೆ. ಆದರೆ ಟಾಮಿ ಫ್ರೆಂಡ್ಗೆ ಅಷ್ಟೊಂದು ಬಟ್ಟೆಗಳನ್ನ ಯಾಕೆ ಕೊಟ್ಟರು ಅರ್ಥ ಆಗೋದಿಲ್ಲ. ಇವುಗಳನ್ನ ಮತ್ತೆ ವಾಪಸ್ ಕೊಡಬೇಕಾ ಅಂತ ಕೇಳಿದಾಗ ಗ್ರೇಸ್ಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಅರ್ಥ ಆಗದೆ ಸುಮ್ಮನೆ ಕಣ್ಣೀರು ಹಾಕ್ತಾ ಕುತ್ಕೋತಾಳೆ. ಅತ್ತ ಸ್ಯಾಮ್ನನ್ನು ಬಿಸಿಲಿನಲ್ಲಿ ಕಂಬಕ್ಕೆ ಕಟ್ಟಿ ನೀರು ಸುರಿಯಲಾಗುತ್ತದೆ. ಅವನ ಕಣ್ಣೆದರೆ ಜೋನನ್ನು ಕಾದ ಕಬ್ಬಿಣದಿಂದ ಚಿತ್ರಹಿಂಸೆ ಮಾಡಲಾಗುತ್ತದೆ. ನೋವು ತಾಳಲಾರದೆ ಜೋ ಕ್ಯಾಮ್ರಾ ಮುಂದೆ ಅಮೇರಿಕನರಿಗೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಬಿಡ್ತಾನೆ. ಜೊತೆಗೆ ತನ್ನ ಹೆಂಡತಿ ಮತ್ತು ಮಗುವಿಗೆ ಪ್ರೀತಿಯ ಸಂದೇಶ ಕಳಿಸ್ತಾನೆ. ಅಲ್ಲದೆ ಸ್ಯಾಮ್ಗೆ 2 ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದನ್ನು ಹೇಳ್ಬಿಡ್ತಾನೆ. ಇತ್ ಗ್ರೇಸ್ ಮನೆಗೆ ಬಂದಾಗ ಒಂದು ಸರ್ಪ್ರೈಸ್ ಇರುತ್ತೆ. ಹೊಸದಾಗಿ ಮಾಡಿದ ಕಿಚನ್ ಅವಳು ಹುಟ್ಟು ಹಬ್ಬಕ್ಕೆ ಟೈಮ್ಗೆ ಸರಿಯಾಗಿ ರೆಡಿಯಾಗಿರುತ್ತದೆ. ಎಲ್ಲರೂ ಅವಳಿಗೆ ಶುಭಾಶಯ ಹೇಳ್ತಾರೆ. ಆದರೆ ಒಬ್ಬ ವಿಶೇಷ ವ್ಯಕ್ತಿ ಮಾತ್ರ ಕಾಣಿಸೋದಿಲ್ಲ. ಚಳಿಗಾಲ ಶುರುವಾಗುತ್ತೆ. ವಾಕ್ ಮಾಡೋ ಟೈಮಲ್ಲಿ ಮ್ಯಾಗಿ ಕ್ಯೂಟ್ ಆಗಿರೋದ್ರಿಂದ ಎಲ್ಲರೂ ಅವಳನ್ನೇ ಇಷ್ಟಪಡ್ತಾರೆ ಅಂತ ಇಸಬೆಲ್ ಟಾಮಿಗೆ ಹೇಳ್ತಾಳೆ. ಆಗ ಟಾಮಿ ಒಮ್ಮೆ ಸ್ಯಾಮ್ ಅವನನ್ನು ಈ ನದಿಯಲ್ಲಿ ಮುಳುಗ್ತಿದ್ದಾಗ ಉಳಿಸಿದ್ದ ಒಂದು ಕತೆ ಹೇಳಿ ಅವಳನ್ನು ಸಮಾಧಾನ ಮಾಡ್ತಾನೆ. ಆಮೇಲೆ ಅವರು ಐಸ್ ರಿಂಕ್ಗೆ ಬಂದಾಗ ಗ್ರೇಸ್ ಟಾಮಿ ಮಕ್ಳ ಜೊತೆ ಎಷ್ಟು ಚೆನ್ನಾಗಿ ನಡ್ಕೊಳ್ತಾನೆ ಅಂತ ನೋಡಿ ಅಚ್ಚರಿ ಪಡ್ತಾಳೆ. ಒಂದು ದಿನ ಟಾಮಿ ರಾಬರಿ ಸಮಯದಲ್ಲಿ ಬೆದರಿಸಿದ್ದ ಬ್ಯಾಂಕ್ ಉದ್ಯೋಗಿಯ ಬಳಿ ಹೋಗಿ ಕ್ಷಮೆ ಕೇಳ್ತಾನೆ. ಇಬ್ಬರು 1 ಅವರ್ ಮಾತಾಡ್ತಾರೆ. ಇನ್ಸಿಡೆಂಟ್ ನಂತರ ದರೋಡೆಕೋರ ಮತ್ತೆ ಬಂದು ಶೂಟ್ ಮಾಡ್ತಾನೆ ಅನ್ನೋ ಭಯದಲ್ಲಿ ಬದುಕ್ತಿದ್ಲು, ಮತ್ತೆ ಆ 3 ವರ್ಷ ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ ಅಂತ ಹೇಳ್ಕೊತಾಳೆ. ಆಮೇಲೆ ಟಾಮಿ ಗ್ರೇಸ್ಗೆ ವಿಷಯ ಹೇಳ್ತಾನೆ. ಗ್ರೇಸ್ ಅವನ ಬಗ್ಗೆ ಹೆಮ್ಮೆ ಪಡ್ತಾಳೆ. ಆ ಸಂಜೆ ಇಬ್ಬರು ತಮ್ಮ ಸ್ಕೂಲ್ ಡೇಸ್ ನೆನ್ಪು ಹಂಚ್ಕೊಳ್ತಾರೆ. ಆಗ ಗ್ರೇಸ್, ನಿನ್ನ ಕಂಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಯಾವಾಗಲೂ ಕುಡಿದು ಜಗಳ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಹೀಗೆ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಒಬ್ರು ಕಣ್ಣುಗಳಲ್ಲಿ ಒಬ್ರು ನೋಡ್ತಾರೆ. ಆಮೇಲೆ ಇದ್ದಕ್ಕಿದ್ದಂತೆ ಪ್ಯಾಷನೇಟ್ ಆಗಿ ಕಿಸ್ ಮಾಡಿಬಿಡ್ತಾರೆ. ಆಮೇಲೆ ಗ್ರೇಸ್ ತಕ್ಷಣ ಎಚ್ಚೆತ್ಕೊಂಡು ಹೊರಗೆ ಹೋಗ್ತಾರೆ. ಟಾಮಿ ಅಳುತ್ತಾ ಮನೆಯಿಂದ ಹೊರಟು ಹೋಗ್ತಾನೆ. ಈ ಸಮಯದಲ್ಲಿ ಸ್ಯಾಮ್ನ ಫೇರ್ವೆಲ್ ಲೆಟರ್ ಇನ್ನೂ ಹಾಗೇ ಇದೆ. ಗ್ರೇಸ್ ಅದನ್ನು ಈ ಸಾರಿ ಕೂಡ ಓದೋದಿಲ್ಲ, ಮತ್ತೆ ಡ್ರಾವರ್ಗೆ ಹಾಕ್ಬಿಡ್ತಾಳೆ. ಅಫ್ಘಾನಿಸ್ತಾನ್ನಲ್ಲಿ ಸ್ಯಾಮ್ ಮತ್ತು ಜೋಗೆ ಟಾರ್ಚರ್ ಕಂಟಿನ್ಯೂ ಆಗುತ್ತೆ. ಒಂದಿನ ತಾಲಿಬಾನ್ ಸ್ಯಾಮ್ಗೆ ಐರನ್ ಪೈಪ್ ಕೊಟ್ಟು ನಿನ್ನ ಕಾಮ್ರೇಡ್ ನನ್ನ ಕೊಲ್ಲು ಅಂತ ಆರ್ಡರ್ ಮಾಡ್ತಾರೆ. ಜೋ ಈಗಾಗಲೇ ಎಲ್ಲ ಗುಟ್ಟು ಬಿಚ್ಚಿಟ್ಟಿರೋದ್ರಿಂದ ತಾಲಿಬಾನ್ಗೆ ಅವನಿಗೆ ಭಾರ ಆಗ್ಬಿಡ್ತಾನೆ. ಸ್ಯಾಮ್ ಮೊದಲಿಗೆ ಪೈಪ್ ಎಸ್ಬಿಡ್ತಾನೆ. ಆದರೆ ತಾಲಿಬಾನ್ ಗನ್ ಪಾಯಿಂಟ್ ಮಾಡಿ ನೀನು ಅವನನ್ನು ಕೊಲ್ದಿದ್ರೆ ನಿನ್ನ ಮನೆಯವ್ರನ್ನ ಕೊಲ್ತೇವೆ ಅಂತ ವಾರ್ನಿಂಗ್ ಕೊಡ್ತಾರೆ. ಅಫ್ಘಾನ್ನವ್ರ ಕೂಗಾಟದ ನಡುವೆ ಸ್ಯಾಮ್ ಆಲ್ರೆಡಿ ಟಾರ್ಚರ್ ಅನುಭವಿಸಿ ಸತ್ತಂತೆ ಆಗಿದ್ದ ಜೋನ್ನ ಪೈಪ್ ಬಳಸಿ ಹೊಡೆದುಕೊಳ್ತಾನೆ. ಆ ಎಕ್ಸಿಕ್ಯೂಷನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾರೆ. ಇದು ಟಾಮಿ ನೆಕ್ಸ್ಟ್ ಡೇ ಮತ್ತೆ ಗ್ರೇಸ್ ಮನೆಗೆ ಡೆಕೋರೇಟಿವ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡೋ ನೆಪದಲ್ಲಿ ಬರ್ತಾನೆ. ಹಿಂದಿನ ರಾತ್ರಿ ನಡೆದ ಘಟನೆಯಿಂದ ಗ್ರೇಸ್ ಸ್ವಲ್ಪ ಅನ್ಸೆಟಲ್ಡ್ ಆಗಿರೋದ್ರ ಫೀಲ್ ಮಾಡ್ತಾಳೆ. ಟಾಮಿ ಕೂಡ ಆ ಟಾಪಿಕ್ ತರಬಾರ್ದು ಅಂತ ಮಕ್ಕಳು ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾನೆ. ಗ್ರೇಸ್ ಕೂಡ ಮಕ್ಕಳು ನಿನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಉತ್ತರ ಕೊಡ್ತಾಳೆ. ನಂತರ ಹ್ಯಾಂಕ್ ಬಂದು ತನ್ನ ಮಗ ಇಷ್ಟು ಬದಲಾಗಿರೋದನ್ನು ನೋಡಿ ಅಚ್ಚರಿ ಪಡ್ತಾನೆ. ಅತ್ತ ತಾಲಿಬಾನ್ ಕ್ಯಾಂಪ್ ಮೇಲೆ ಅಮೆರಿಕನ್ ಫೋರ್ಸಸ್ ದಾರಿ ಮಾಡ್ತಾರೆ. ಒಬ್ಬ ತಾಲಿಬಾನ್ ಲೀಡರ್ ಸ್ಯಾನ್ನನ್ನು ಕೊಲ್ಲಲು ಪ್ರಯತ್ನಿಸ್ತಾನೆ. ಆದರೆ ಆ ಕ್ಷಣದಲ್ಲಿ ಅವನಿಗೇನೇ ಗುಂಡು ಬಿದ್ದು ತಕ್ಷಣ ಕಣಿವೆಗೆ ಬಿದ್ದು ಸಾಯ್ತಾನೆ. ಎಕ್ಸಿಕ್ಯೂಷನ್ ಕ್ಯಾಮ್ರಾ ಫುಟೇಜ್ ಸುಟ್ಟು ಹೋಗ್ತದೆ. ಕೊನೆಗೆ ಸ್ಯಾಮ್ ಕ್ಯಾಪ್ಟಿವಿಟಿಯಿಂದ ರಿಲೀಸ್ ಆಗ್ತಾನೆ. ಇತ್ತ ಟಾಮಿ ಮಕ್ಕಳ ಜೊತೆ ಯಾರ್ಡ್ನಲ್ಲಿ ಆಟ ಆಡ್ತಿದ್ದಾಗ ಫೋನ್ ರಿಂಗ್ ಆಗ್ತದೆ. ಗ್ರೇಸ್ ಆನ್ಸರ್ ಮಾಡಿ ಗಂಡ ಬದುಕಿದ್ದಾನೆ ಎಂಬ ಸುದ್ದಿ ಕೇಳಿ ಅವಳಿಗೆ ನಂಬಲೇ ಆಗೋದಿಲ್ಲ. ಏರ್ಪೋರ್ಟ್ನಲ್ಲಿ ಫ್ಯಾಮಿಲಿ ಎಲ್ಲರೂ ಸ್ಯಾಮ್ನನ್ನು ಸ್ವಾಗತ ಮಾಡ್ತಾರೆ. ಟಾಮಿಗೆ ಸಂತೋಷವೂ ಆಗುತ್ತೆ, ಜೊತೆಗೆ ದುಃಖವೂ ಆಗುತ್ತೆ. ಮಕ್ಕಳು ಟಾಮಿ ಮತ್ತು ಅವನ ಸ್ನೇಹಿತರು ಹೊಸ ಕಿಚನ್ ರೆನೋವೇಷನ್ ಮಾಡಿದ್ರು ಅಂತ ತೋರಿಸ್ತಾರೆ.
ಸ್ಯಾಮ್ ಬೆಡ್ ಮೇಲೆ ಮಕ್ಕಳು ಮತ್ತು ಹೆಂಡತಿಯನ್ನ ಬಿಗಿಯಾಗಿ ಅಪ್ಪಿಕೊಳ್ತಾನೆ. ಆಮೇಲೆ ಗ್ರೇಸ್ ಬಾತ್ರೂಮ್ನಲ್ಲಿ ಅವನ ಗಾಯಗಳಿಗೆ ಕಿಸ್ ಮಾಡ್ತಾಳೆ. ಆದರೆ ಸ್ಯಾಮ್ ಅವಳ ಜೊತೆ ಅನ್ಕಂಫರ್ಟಬಲ್ ಆಗಿರೋ ಥರ ಫೀಲ್ ಮಾಡ್ತಾನೆ. ಟಾಮಿ ಪತ್ರಿಕೆಯಲ್ಲಿ ಜೋ ಸತ್ತಿರೋ ರಿಪೋರ್ಟ್ ಓದ್ತಾನೆ. ಹ್ಯಾಂಕ್ ಸ್ಯಾಮ್ ಆಡ್ ಆಗಿ ಬಿಹೇವ್ ಮಾಡ್ತಿರೋದನ್ನು ಗಮನಿಸಿ ವಿಯೆಟ್ನಾಂ ವಾರ್ನಿಂದ ವಾಪಸ್ ಬಂದಾಗ ತಾನೂ ತನ್ನ ಮಕ್ಕಳಿಂದ ದೂರ ಉಳಿದ ನೆನಪು ಮಾಡ್ಕೊಳ್ತಾನೆ. ಆಮೇಲೆ ಐಸ್ ರಿಂಕ್ನಲ್ಲಿ ಸ್ಯಾಮ್, ಗ್ರೇಸ್ ಮತ್ತು ಮಕ್ಕಳು ಟಾಮಿ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋದನ್ನು ನೋಡ್ತಾನೆ. ಆಮೇಲೆ ಸ್ಯಾಮ್ ಟಾಮಿಯನ್ನು ಕರೆದು, ನೀನು ಫ್ಯಾಮಿಲಿ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ಯಾ, ನಾನು ಇಲ್ದಿದ್ದಾಗ ಅವ್ರನ್ನ ಕೇರ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಮೇಲೆ ಗ್ರೇಸ್ ನನ್ನ ಜೀವನದಲ್ಲಿ ಒಂದು ಮಿರಕಲ್ ಥರ ಬಂದ್ಲು ಅಂತ ಹೇಳ್ತಾನೆ, ಮತ್ತು ಅವಳನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳ್ಕೊಳ್ತಾನೆ. ಆಮೇಲೆ ಇದ್ದಕ್ಕಿದ್ದಂತೆ ಸ್ಟ್ರೇಟಾಗಿ, ನೀನು ಅವಳ ಜೊತೆ ಮಲಗಿದ್ಯಾ, ಅವಳ ಜೊತೆ ಸೆಕ್ಸ್ ಮಾಡಿದ್ಯಾ ಅಂತ ಕೇಳ್ಬಿಡ್ತಾನೆ. ನಾನು ಸತ್ತು ಹೋಗಿದ್ದೀನಿ ಅಂದ್ಕೊಂಡು ಅವರಿಬ್ಬರ ಮಧ್ಯೆ ಆ ರೀತಿ ಏನಾದರೂ ಆಗಿರ್ಬೋದು ಅಂತ ಸ್ಯಾಮ್ ಅಸ್ಯೂಮ್ ಮಾಡ್ಕೋತಾನೆ. ಸ್ಯಾಮ್ಗೆ ಅನುಮಾನದ ಬೀಜ ಬೆಳೆಯೋಕ್ಕೆ ಶುರು ಆಗುತ್ತೆ. ಮತ್ತು ಅವನ ಅನುಮಾನದ ಮೇಲೆ ದೃಢವಾಗಿ ನಿಂತ್ಕೋತಾನೆ. ಯಾಕಂದರೆ ಅವನಿಗೆ 100% ಶ್ಯೂರ್ ಆಗಿ ಗ್ರೇಸ್ ಮತ್ತು ಟಾಮಿ ಒಟ್ಟಿಗೆ ಇದ್ದಾರೆ ಅನ್ಸೋಕೆ ಶುರು ಆಗುತ್ತೆ. ಮತ್ತು ಅವರಿಬ್ಬರು ಅವನ ಕಣ್ಣಿಗೆ ಪ್ರೀತಿಯಲ್ಲಿ ಬಿದ್ದ ಟೀನೇಜರ್ಸ್ ಥರ ಕಾಣಿಸ್ತಾರೆ. ಮರುದಿನ ಸತ್ತ ಸೈನಿಕ ಜೋನ್ ಫ್ಯಾಮಿಲಿ ಸ್ಯಾಮ್ನ ಮನೆಗೆ ಬರ್ತಾರೆ. ಅಲ್ಲಿ ಅವನ ಪುಟ್ಟ ಮಗ ತೆವಳುತ್ತಾ ಆಟವಾಡ್ತಿರ್ತಾನೆ. ಅವನ ವಿಧವೆ ಹೆಂಡತಿ ತನ್ನ ಗಂಡನ ಕನಸುಗಳಲ್ಲಿ ಬದುಕು ನಡೆಸ್ತಿರ್ತಾಳೆ. ಆಮೇಲೆ ಸ್ಯಾಮ್ ಹತ್ರ ಬಂದು, ನನ್ನ ಗಂಡ ಹೇಗೆ ಸತ್ತ, ನೀನು ನೋಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಯಾಮ್, ಇಲ್ಲ ನಾನು ನೋಡಲಿಲ್ಲ, ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಆಮೇಲೆ ಒಂದು ರಾತ್ರಿ ಸ್ಯಾಮ್ ಇದ್ದಕ್ಕಿದ್ದಂತೆ ಕೈಯಲ್ಲಿ ಪಿಸ್ಟಲ್ ಹಿಡಿದು ಶೆಲ್ಫ್ ಮೇಲೆ ಗ್ಲಾಸಸ್ ಅರೇಂಜ್ ಮಾಡ್ತಾನೆ. ಮತ್ತೆ ವೆಪನ್ ಹಿಡಿದು ಮನೆ ತುಂಬ ಅಡ್ಡಾಡ್ತಾನೆ ಇರ್ತಾನೆ. ಮುಂದಿನ ದಿನ ಸ್ಯಾಮ್ ಮಿಲಿಟರಿ ಬೇಸ್ಗೆ ಹೋಗಿ ನಾನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಮೇಜರ್ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಸ್ಯಾಮ್ ನಂಗಿಲ್ಲಿರೋಕೆ ಆಗ್ತಿಲ್ಲ ಅಂತ ಉತ್ತರ ಕೊಡ್ತಾನೆ. ರಾತ್ರಿ ಊಟದ ವೇಳೆ ಮಕ್ಕಳು ತಮಾಷೆ ಮಾಡ್ಕೊಂಡು ನಗ್ತಾರೆ. ಸ್ಯಾಮ್ ಕಂಟ್ರೋಲ್ ಕಳ್ಕೊಂಡು ನಗು ನಿಲ್ಲಿಸಿ ಅಂತ ಕೂಗ್ತಾನೆ. ಗ್ರೇಸ್ ಅವನ ಸಮಾಧಾನ ಮಾಡಲಿ ಯತ್ನಿಸ್ತಾಳೆ. ಆದರೆ ಸ್ಯಾಮ್ ಟೇಬಲ್ ಬಿಟ್ಟು ಎದ್ದು ಹೋಗ್ಬಿಡ್ತಾನೆ. ಇಸಬೆಲ್ ಅಂಕಲ್ ಟಾಮಿ ಯಾವಾಗ ಬರ್ತಾರೆ ಅಂತ ಕೇಳ್ತಾಳೆ. ಅಪ್ಪನಲ್ಲಿ ಏನೋ ತಪ್ಪಾಗಿದೆ ಅಂತ ಮಕ್ಕಳಿಗೂ ಗೊತ್ತಾಗಿದೆ. ಗ್ರೇಸ್ ಅಫ್ಘಾನಿಸ್ತಾನದಲ್ಲಿ ಏನಾಯಿತು ಅಂತ ಕೇಳೋಕೆ ಟ್ರೈ ಮಾಡ್ತಾಳೆ. ಆದರೆ ಸ್ಯಾಮ್ಗೆ ಹೆಚ್ಚು ಆಸಕ್ತಿ ತೋರೋದು ಗ್ರೇಸ್ ಮತ್ತು ಟಾಮಿ ನಡುವೆ ಏನಾಯಿತು ಅಂತ ತಿಳ್ಕೊಳ್ಳೋದಷ್ಟೇ. ಗ್ರೇಸ್, ನಮ್ಮಿಬ್ಬರ ಮಧ್ಯೆ ಏನಾಗಿಲ್ಲ, ನೀನು ಸತ್ತೋಗಿದ್ಯಾ ಅನ್ಕೊಂಡು ಕಿಸ್ ಮಾಡಿದ್ವಿ ಅಷ್ಟೇ ಅಂತ ಹೇಳ್ತಾಳೆ. ಆದರೆ ಸ್ಯಾಮ್ಗೆ ಅವರಿಬ್ಬರು ಸೆಕ್ಸ್ ಮಾಡಿದಾರೆ ಅನ್ನೋ ನಂಬಿಕೆ ಮನಸ್ಸಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ದರಿಂದ ಅವನು ಏಕಾಏಕಿ ಎದ್ದು ಹೊರಟು ಹೋಗ್ತಾನೆ. ಮಧ್ಯರಾತ್ರಿ ಜೋನ್ ಸಮಾಧಿ ಹತ್ರ ಹೋಗ್ತಾನೆ. ಅಲ್ಲಿ ಅವನಿಗೆ ಬರೀ 21 ವರ್ಷ ಅನ್ನೋದು ನೋಡಿ ಸ್ಯಾಮ್ನ ಮನಸ್ಸು ಮತ್ತೆ ಕಾಡುತ್ತೆ. ಬೆಳಗ್ಗೆ ಸ್ಯಾಮ್ ಮನೆಗೆ ವಾಪಸ್ ಬಂದಾಗ ಮಕ್ಕಳು ಹೊರಗೆ ಆಟ ಆಡ್ತಿರ್ತಾರೆ. ಇಸಬೆಲ್ ಅಚ್ಚರಿಯಿಂದ ನಿಂತ್ಕೊಳ್ತಾಳೆ, ಭಯದಿಂದ ಹಿಂದೆ ಸರಿತಾಳೆ. ಸ್ಯಾಮ್ ಮಗಳನ್ನ ಅಪ್ಕೊಂಡು ಎಲ್ಲೂ ಸರಿಯಾಗ್ತೆ ಅಂತ ಹೇಳ್ತಾನೆ. ದೊಡ್ಡ ಮಗಳು ಕಣ್ಣೀರನ್ನ ತಡೆದುಕೊಳ್ತಾಳೆ. ಸ್ಯಾಮ್ ತನ್ನ ಹೆಂಡತಿಗೆ, ನಾನು ಇಡೀ ರಾತ್ರಿ ಫ್ಯಾಮಿಲಿ ಬಗ್ಗೆ ಯೋಚಿಸಿದ್ದೆ, ನಾನು ಬದುಕಿ ಬಂದಿರೋದೇ ನನ್ನ ಅದೃಷ್ಟ ಅಂತ ಹೇಳಿ ಅವ್ರು ಅಪ್ಕೊಳ್ತಾರೆ. ಮ್ಯಾಗಿಯ ಹುಟ್ಟುಹಬ್ಬಕ್ಕೆ ಎಲ್ಲರೂ ಹ್ಯಾಂಕ್ ಮನೆಗೆ ಹೋಗ್ತಾರೆ. ಟಾಮಿ 1 hour ಹಿಂದೆ ಮೀಟ್ ಮಾಡಿದ ಟೀನಾ ಅನ್ನೋ ಹುಡುಗಿ ಜೊತೆ ಬರ್ತಾನೆ. ಅಟ್ಮಾಸ್ಫಿಯರ್ ಲೈಟನ್ ಮಾಡಲು ಅವಳನ್ನು ಕರ್ಕೊಂಡು ಬಂದಿದ್ದಾನೆ. ಟೀನಾ ಮಿಲಿಟರಿ ಬಗ್ಗೆ ಅರ್ಥಹೀನವಾಗಿ ಮಾತಾಡ್ತಾಳೆ. ಟಾಮಿ ಮೊಣಕಾಯಿಂದ ತಿವಿದ್ರೂ ನಿಲ್ಲಿಸೋದಿಲ್ಲ. ಸ್ಯಾಮ್ ಟೆನ್ಸ್ ಆಗ್ತಾನೆ. ಮಕ್ಕಳು ಸಣ್ಣ ವಿಷಯಕ್ಕೆ ಕಿತ್ತಾಡೋಕೆ ಶುರು ಮಾಡ್ತಾರೆ. ಸ್ಯಾಮ್ ಇಸಬೆಲ್ಗೆ ಸುಮ್ಮನಿರಲು ಹೇಳ್ತಾನೆ. ಆದರೆ ಇಸಬೆಲ್, ಎಲ್ಲರೂ ನನ್ನ ತಂಗಿಯನ್ನೇ ಹೆಚ್ಚು ಇಷ್ಟಪಡ್ತಾರೆ, ಅವಳಿಗೆ ಯಾವಾಗಲೂ ಬೆಸ್ಟ್ ಆಗಿರೋದು ಸಿಗ್ತದೆ ಅಂತ ಜೋರಾಗಿ ಕಿರ್ಚ್ಕೊಂಡು ಹೇಳಿ ಬಲೂನ್ ಸ್ಕ್ವೀಕ್ ಮಾಡಿ ಅಟೆನ್ಷನ್ ಪಡೆಯಲು ಪ್ರಯತ್ನಿಸ್ತಾಳೆ. ಆಗ ಸ್ಯಾಮ್ಗೆ ಕೋಪ ಬಂದು ಬಲೂನ್ ಬರ್ಸ್ಟ್ ಮಾಡಿಬಿಡ್ತಾನೆ. ಆಗ ಇಸಬೆಲ್ ಸಿಟ್ನಲ್ಲಿ, ನೀನು ಸತ್ತಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಡ್ತಾರೆ. ಆಮೇಲೆ, ಅಮ್ಮನಿಗೆ ಅಂಕಲ್ ಟಾಮಿ ಜೊತೆ ಇರೋಕೆ ಇಷ್ಟಪಡ್ತಾಳೆ, ನಿನ್ನ ಜೊತೆ ಅಲ್ಲ, ಅವ್ರು ಯಾವಾಗಲೂ ಒಟ್ಟಿಗಿರ್ತಾರೆ, ಒಟ್ಟಿಗೆ ಮಲಗ್ತಾರೆ ಅಂತ ಛಡಪಡಿಸ್ಕೊಂಡು ಹೇಳ್ತಾರೆ. ಭಾರಿ ಮೌನ ಆವರಿಸ್ತದೆ. ಸ್ಯಾಮ್ ಕಂಪ್ಲೀಟ್ ಶಾಕಲ್ಲಿ ಮುಳುಗ್ತಾನೆ. ಮನೆಗೆ ಬರೋ ದಾರಿಯಲ್ಲಿ ಎಲ್ಲರೂ ಸಂಪೂರ್ಣ ಮೌನವಾಗಿರ್ತಾರೆ. ಮಲಗೋ ಮುನ್ನ ಇಸಬೆಲ್ ಅಮ್ಮನ ಬಳಿ ಕ್ಷಮೆ ಕೇಳ್ತಾಳೆ. ನಾನು ಹೇಳಿದ ಸುಳ್ಳು, ಯಾಕಂದರೆ ನಂಗೆ ಅಪ್ಪ ಅಂದರೆ ಇಷ್ಟ ಇಲ್ಲ, ಅಂಕಲ್ ಟಾಮಿ ಬೇಕಷ್ಟೇ ಅಂತಾಳೆ. ಮ್ಯಾಗಿ ಕೂಡ ನನಗೂ ಅಂಕಲ್ ಟಾಮಿ ಬೇಕು ಅಂತ ಹೇಳ್ತಾಳೆ. ಸ್ಯಾಮ್ ಲಿವಿಂಗ್ ರೂಮಲ್ಲಿ ಕೂತು ಗ್ರೇಸ್ಗೆ ಮಕ್ಕಳು ಮಲಗಿದ್ರ ಅಂತ ಕೇಳ್ತಾನೆ. ನಂತರ ಕ್ರೋಬಾರ್ ಹಿಡಿದು ಹೊಸ ಕಿಚನ್ ಡೆಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ಯಾಮ್, ನಾನು ನನ್ನ ಫ್ಯಾಮ್ಲಿಗೋಸ್ಕರ ಬದುಕು ಬಂದೆ, ಆದರೆ ನೀವೆಲ್ಲ ನನಗೆ ದ್ರೋಹ ಮಾಡಿದ್ರಿ ಅಂತ ಕೂಗಾಡ್ತಾನೆ. ನನ್ನ ಸ್ವಂತ ತಮ್ಮನ ಜೊತೆ ಹಾಗೆ ಮಾಡೋಕೆ ನಿಂಗೆ ಮನ್ಸು ಹೇಗೆ ಬಂತು? ನಾನು ನಿನ್ನನ್ನು ಪ್ರೀತಿಸ್ತೀನಿ ಗ್ರೇಸ್, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ಗೆ ಗೊತ್ತಿದೆ. ನಾನು ನಿನ್ನ ಜೊತೆ ಬದುಕಬೇಕು ಅಂತ ಇಲ್ಲಿಗೆ ವಾಪಸ್ ಬರೋದಕ್ಕೋಸ್ಕರ ನನ್ನ ಕೈ ಯಾರ ಏನು ಮಾಡಿದೆ ಅಂತ ಗೊತ್ತಾ ಅಂತ ಹೇಳ್ತಾ ಸ್ಯಾಮ್ ತಲೆಗೆ ಹೊಡ್ಕೊಳ್ತಾನೆ, ಮತ್ತೆ ಕಿಚನನ್ನು ಸ್ಮ್ಯಾಶ್ ಮಾಡ್ತಾನೆ. ಅಷ್ಟರಲ್ಲಿ ಟಾಮಿ ಒಳಗೆ ಬಂದು ತನ್ನ ಅಣ್ಣನ ಅಪ್ಕೊಳ್ತಾನೆ. ಆದರೆ ಸ್ಯಾಮ್ ಗನ್ ತೆಗೆದು ಅವನ ತಲೆಗೆ ಪಾಯಿಂಟ್ ಮಾಡ್ತಾನೆ. ಪೊಲೀಸ್ ಸೈರನ್ಸ್ ಹೊರಗೆ ಕೇಳಿಸ್ದೆ. ಸ್ಯಾಮ್ ಪಿಸ್ಟಲ್ ಹಿಡಿದು ಹೊರಗೆ ಬರ್ತಾನೆ. ಪೊಲೀಸರು ವೆಪನ್ ಡ್ರಾಪ್ ಮಾಡು ಅಂತ ಆರ್ಡರ್ ಕೊಡ್ತಾರೆ. ಸ್ಯಾಮ್, ನಿಮ್ಗಿಲ್ಲಿ ಯಾರು ಬರೋಕೆ ಹೇಳಿದ್ದು ಅಂತ ಅವ್ರ ಮೇಲೆ ಕೂಗಾಡ್ತಾನೆ. ಅವರು, ಸರ್, ನೀವು ಯುದ್ಧದಿಂದ ಗೆದ್ದು ಬಂದ ಹೀರೋ ಅಂತ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ಸ್ಯಾಮ್, ನಾನು ಯಾವ ಹೀರೋ, ನಾನು ಏನು ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಗಣ್ಣನ್ನು ತನ್ನ ತಲೆಗೆ ಹಿಡ್ಕೊಡ್ತಾನೆ. ಟಾಮಿ ಮತ್ತು ಗ್ರೇಸ್ ಅವನನ್ನು ತಡೆಯಲು ಪ್ರಯತ್ನಿಸ್ತಾರೆ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಳ್ತಾ ಸ್ಯಾಮ್ ಗನ್ ಎಸೆದು
ಅರೆಸ್ಟ್ ಆಗ್ತಾನೆ. ಆಮೇಲೆ ಗ್ರೇಸ್ ತನ್ನ ಮಕ್ಕಳ ಜೊತೆ ಮಲಗಿ ಅವ್ರಿಗೆ ಧೈರ್ಯ ತುಂಬ್ತಾಳೆ. ಮತ್ತೆ ಆ ರಾತ್ರಿ ಗ್ರೇಸ್ ಕೊನೆಗೂ ಎನ್ವಲಪ್ ಓಪನ್ ಮಾಡಿ ಸ್ಯಾಮ್ನ ಲೆಟರ್ ಓದ್ತಾಳೆ. ನಾನು ನಿನ್ನನ್ನು ಮತ್ತು ಮಕ್ಕಳನ್ನು ಎಷ್ಟು ಪ್ರೀತಿಸ್ತೇನೆ ಎಂದು ಮತ್ತೆ ನೀನು ಇದನ್ನು ಓದುತ್ತಿದ್ರೆ ನಾನು ವಾಪಸ್ ಬರಲಿಲ್ಲ ಎಂದರ್ಥ ಅಂತ ಸ್ಯಾಮ್ ಬರೆದಿದ್ದಾನೆ. ಅವನು ಪ್ರತಿ ಮಾತು ಅವಳ ಎದೆಯಾಳಕ್ಕೆ ಇಳಿದು ಗ್ರೇಸ್ ಕಣ್ಣೀರಲ್ಲಿ ಮುಳುಗ್ತಾಳೆ. ಅಷ್ಟರಲ್ಲಿ ಸ್ಯಾಮ್ ಸೈಕಾಟ್ರಿಕ್ ಕ್ಲಿನಿಕ್ನಿಂದ ಟಾಮಿಗೆ ಕಾಲ್ ಮಾಡಿ ಸಂಧಾನ ಮಾಡ್ಕೊಳ್ತಾನೆ. ಆಮೇಲೆ ಟಾಮಿ ಮಕ್ಕಳ ಜೊತೆ ಇರ್ತಾನೆ ಮತ್ತು ಗ್ರೇಸ್ ತನ್ನ ಗಂಡನ್ನು ಭೇಟಿ ಮಾಡಲು ಬರ್ತಾಳೆ. ಅವಳು ನಾನು 16 ವರ್ಷದಿಂದಲೇ ನಿನ್ನನ್ನು ಪ್ರೀತಿಸ್ತಿದ್ದೇನೆ ಅಂತ ಹೇಳ್ತಾಳೆ. ಮತ್ತೆ ನೀನು ಅಫ್ಘಾನಿಸ್ತಾನಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಮತ್ತೆ ನಿನ್ನ ಮುಖ ನೋಡೋದಿಲ್ಲ ಅಂತಾಳೆ. ಇಷ್ಟೆಲ್ಲ ಆದ್ಮೇಲೂ ನಿಜ ಮುಚ್ಚೋಕ್ಕಾಗಲ್ಲ ಅಂತ ಸ್ಯಾಮ್ ಫೈನ್ಲಿ ಜೋ ವಿಲಿಸ್ನ ನಾನು ಕೊಂದೆ ಅಂತ ಕಣ್ಣೀರಲ್ಲಿ ಅಳ್ತಾ ಹೇಳ್ತಾನೆ. ಗ್ರೇಸ್ ಅವನನ್ನು ಆಪ್ಕೊಳ್ತಾಳೆ. ಈ ಕನ್ಫೆಷನ್ ನಂತರ ಮತ್ತೆ ಸಾಮಾನ್ಯ ಜೀವನ ನಡೆಸಲು ಸಾಧ್ಯವೇ ಎಂಬ ಪ್ರಶ್ನೆ ಸ್ಯಾಮ್ನ ಮನಸ್ಸಿನಲ್ಲಿ ಉಳಿಯುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.